ನಮಸ್ತೆ, ಮಲ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಮಾಡೋದಕ್ಕೆ ನಾನು ಈರುಳ್ಳಿ ನೋಡಿ ಈ ರೀತಿ ಹೆಚ್ಕೊಂಡಿದ್ದೀನಿ. ಈ ರೀತಿ ದಪ್ಪ ದಪ್ಪನೇ ಈರುಳ್ಳಿ ಹೆಚ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು, ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ತುಂಬ ಜಾಸ್ತಿ ಕಡಲೆ ಹಿಟ್ಟು ಹಿಡಿಯೋದಿಲ್ಲ. ಆಮೇಲೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ಎಷ್ಟು ಹಾಕ್ತಿರಲ್ಲ ಅದರ ಅರ್ಧದಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಇದು ಜೀರಿಗೆ ಪುಡಿ ಇಲ್ಲಾಂದರೆ ಜೀರಿಗೆ ಹಾಕ್ಬೋದು. ಆಮೇಲೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅಡಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಯಾವಾಗಲೂ ಬಿಸಿ ಮಾಡಿ ಹಾಕಿ, ಬಿಸಿ ಮಾಡ್ದೇ ಎಣ್ಣೆ ಹಾಕಬೇಡಿ, ಚೆನ್ನಾಗಾಗಲ್ಲ. ಈಗ ಇದನ್ನು ನೋಡಿ ಈ ರೀತಿ ಸರಿಯಾಗಿ ಗಟ್ಟಿ ಹಿಚ್ಚಿಕ್ತಾ ಇದನ್ನು ಕಲಿಸ್ಕೋಬೇಕು. ಯಾಕೆಂದರೆ ಈರುಳ್ಳಿಯಲ್ಲಿರೋ ನೀರನ್ನೆಲ್ಲ ಬಿಟ್ಕೊಳ್ಳಿ ಅಂತ. ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋತೀನಿ. ತೆಳು ಕಲಿಸ್ಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಬೇಕು, ತೆಳುವಾಗಿ ಕಲಿಸ್ಬಾರ್ದು. ಮತ್ತು ಕಲಿಸಿದ ಕೂಡಲೇ ಇದನ್ನು ಕರಿಬೇಕು. ಎಣ್ಣೆಗೆ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಶುರುವಿಂದ ಕೊನೆವರೆಗೂ ಮೀಡಿಯಮ್ ಉರಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡಿ, ಆವಾಗ ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಪಕೋಡ. ಮತ್ತು ಕಲಸಿರೋ ಹಿಟ್ಟನ್ನು ಇಡಬಾರ್ದು, ಕಲಸಿದ ಕೂಡಲೇ ಕರಿಬೇಕು. ಇಲ್ಲಾಂದರೆ ಕಲಸಿ ಇಟ್ಬಿಟ್ರೆ ಈರುಳ್ಳಿಯಲ್ಲಿರೋ ನೀರನ್ನೆಲ್ಲ ಬಿಟ್ಕೊಂಡು ಹಿಟ್ಟು ತುಂಬ ತೆಳುವಾಗುತ್ತೆ, ಆವಾಗ ಎಣ್ಣೆ ಜಾಸ್ತಿ ಎಳೆಯುತ್ತೆ. ನೋಡಿ ಈ ರೀತಿ ಪಕೋಡ ಎಣ್ಣೆಗೆ ಬಿಟ್ಟು ಕೆಂಪಗಾಗೋ ತನಕ ಫ್ರೈ ಮಾಡಿ. ಗರಿಗರಿಯಾಗಿ ತುಂಬ ಚೆನ್ನಾಗಾಗತ್ತೆ ಈರುಳ್ಳಿ ಪಕೋಡ, ತುಂಬ ಬೇಗನೂ ಆಗುತ್ತೆ. ನೋಡಿ ಇಷ್ಟು ಕೆಂಪಗಾದರೆ ಸಾಕು. ಈಗ ನಾನು ತೆಗಿತಾ ಇದ್ದೀನಿ. ಬಿಸಿಯಾದ ಗರಿಗರಿಯಾದ ಈರುಳ್ಳಿ ಪಕೋಡ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.